ನಮ್ಮ ರೈತ ಬೇಸಾಯ ಮಾಡಬೇಕು ಅಂತ ಅಂದರೆ ಹಣ ಬೇಕಾಗುತ್ತೆ. ಬಿತ್ತನೆ ಬೀಜ ಕೊಂಡ್ಕೊಳ್ಳಿಕ್ಕೆ ಅವನ ಹತ್ರ ಹಣ ಇರಲ್ಲ. ಹಣ ಇಲ್ಲದೇ ಆದಂಥ ಪರಿಸ್ಥಿತಿಲಿ ಅವನು ಸುಮ್ಮನೆನೂ ಇರಲ್ಲ. ಹಣ ಇದ್ದಂಥವ್ರ ಬಳಿ ಸಾಲ ಪಡ್ಕೊಳ್ತಾನೆ. ಸಾಲ ಪಡ್ಕೊಂಡು ಬಿತ್ತನೆ ಕೊಂಡ್ಕೊ ಬರ್ತಾನೆ. ಬಿತ್ತನೆ ಹಾಕಿ ವ್ಯವಸಾಯ ಮಾಡಿ ಅದೇ ಬಿತ್ತನೆ ಬೀಜ ಹಾಕಿ ಫಸಲು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇನ್ನೇನು ಫಸಲು ಬರಬೇಕು ಅಂತ ಅನ್ನೋ ಒಂದು ಸಮಯದಲ್ಲಿ ಮಳೆ ಬರಲ್ಲ, ಮಳೆ ಹೋಗ್ಬಿಡುತ್ತೆ. ರೈತ ಯೋಚನೆ ಮಾಡ್ತಾನೆ, ಏನು ಮಾಡಬೇಕೀಗ? ಸಾಲ ಮಾಡಿದೆ, ಫಸಲು ಬರಲಿಲ್ಲ. ಫಸಲು ಬರೋ ಅಂಥ ಟೈಮಲ್ಲಿ ಮಳೆ ಇಲ್ವಲ್ಲ, ನಾನು ಅವನಿಗೆ ಏನು ಉತ್ತರ ಕೊಡಬೇಕು ಅಂತ ನನ್ನ ಯೋಚನೆ ಮಾಡ್ತಾನೆ. ಈಗ ನೋಡಿ, ಆ ಒಂದು ಸಂದರ್ಭದಲ್ಲಿ ರೈತ ಯಾವ ನಿರ್ಧಾರವನ್ನು ತಗೊಳ್ತಾನೆ ಅನ್ನೋದನ್ನ ನಿಮ್ಮ ಮುಂದೆ ಒಂದು ಕಿರುಚಿತ್ರದ ಮೂಲಕ ಪ್ರಸ್ತುತಪಡಿಸ್ತಿದ್ದೇನೆ. ಅಯ್ಯೋ ಏನಪ್ಪ ಮಾಡೋಣ ಈಗ? ಅವಣ್ಣ ಸಾಲ ಕೊಡೋಕ್ಕಿಲ್ಲ ಅಂದ್ರೂ ಗ್ವಾಗರ್ದಣ್ಣ ಸಾಲ ತೀರ್ಸ್ತೀನಿ ಅಂತ ಕೊಡೋಣ, ಒಳ್ಳೆ ಫಸ್ಲು ಮಾಡ್ತೀನಿ ಕಣ, ಬೆಳೆ ಚೆನ್ನಾಗಿ ಮಾಡ್ತೀನಿ, ಆ ಬೆಳೆ ಮಾರ್ಬಿಟ್ಟಾರು ಫಸ್ಲು ಮಾರ್ಬಿಟ್ಟು ನಿನಗೆ ಸಾಲ ತೀರ್ಸ್ತೀನಿ ಅಂದ್ಬಿಟ್ಟು ಅವಣ್ಣನ ಹತ್ರ ಗ್ವಾಗರ್ದು ಈಸ್ಕೊಬಂದು ಬಿತ್ತನೆ ಬೀಜ ತಂದು ವ್ಯವಸಾಯ ಮಾಡಿದೆ. ಚೆನ್ನಾಗಿ ಕೂಲಿ ಯಾರು ಮಾಡಿಸಿ ನಾನು ವ್ಯವಸಾಯ ಮಾಡಿದೆ, ಇಲ್ಲಿ ವ್ಯವಸಾಯ ಮಾಡಿದೆ. ಆದರೆ ಮಳೆ ಇಲ್ದೇ ಫಸ್ಲು ಬರೋ ಟೈಮಲ್ಲಿ ಎಲ್ಲ ಒಣಗೋಯ್ತಲ್ಲಪ್ಪ, ಏನು ಮಾಡೋಣ ಈಗ? ಆ ಅಣ್ಣನಿಗೆ ಏನು ಉತ್ತರ ಕೊಡೋಣ? ಅಯ್ಯೋ ದೇವ್ರೆ, ಏನು ಉತ್ತರ ಕೊಡೋಣಪ್ಪ ಈಗ ಅಣ್ಣನಿಗೆ? ಅಣ್ಣ ಬತ್ತಾನಲ್ಲ, ಆ ಅಣ್ಣಂಗೆ ಸಾಲ ತೀರ್ಸೋಕ್ಕೆ ನನಗೆ ಬೇರೆ ದಾರಿನೇ ಇಲ್ವಲ್ಲಪ್ಪ. ನನ್ನ ಹತ್ರ ಹಸು ಕರುಗಳು ಇಲ್ಲ, ಏನು ಮಾಡಲಿ ದೇವ್ರೆ ಭಗವಂತ? ನನಗೀಗ ಯೋಚನೆ ಮಾಡೋಕ್ಕೂ ಸಮಯ ಇಲ್ಲ, ಏನು ಮಾಡೋಕ್ಕಾಗಲ್ಲ ಭಗವಂತ, ನೀನೇ ನೋಡ್ಕಪ್ಪ. ಹೆಂಗೋ 10 ರೂಪಾಯಿ ಕೊಟ್ಟು ಜ್ಯೂಸ್ ಬಾಟ್ಲು ತಂದಿದೆ, ಅದಕ್ಕೆ ವಿಷ ಮಿಕ್ಸ್ ಮಾಡ್ಕೊಬಂದಿದ್ದೀನಿ. ಅಯ್ಯೋ ದೇವ್ರೆ, ಕುಡಿದ್ಬಿಡ್ತೀನಿ, ಇನ್ನೇನು ಮಾಡವ? ಅಯ್ಯೋ ಸತ್ತೋದ್ನಲ್ಲವ್ವ ನಮ್ಮ ರೈತಣ್ಣ, ಸತ್ತೋದ್ನಲ್ಲವ್ವ ನಮ್ಮ ರೈತಣ್ಣ. ಸಾಲ ಮಾಡಿ ವಿಷ ಕುಡಿದು ಸತ್ತೋದ್ನಲ್ಲವ್ವ ನಮ್ಮ ರೈತಣ್ಣ, ಸತ್ತೋದ್ನಲ್ಲವ್ವ ನಮ್ಮ ರೈತಣ್ಣ, ಸತ್ತೋದ್ನಲ್ಲವ್ವ ನಮ್ಮ ರೈತಣ್ಣ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ರೈತನಿಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು. ಯಾಕೆಂದರೆ ಈ ಥರ ನಿರ್ಧಾರವನ್ನು ದಯಮಾಡಿ ನಮ್ಮ ರೈತಣ್ಣನವರು ಯಾರೂ ತಗೋಬೇಡಿ. ಯಾಕೆಂದರೆ ನೀವು ನಮಗೆ ಅನ್ನ ಕೊಡೋಂಥ ಅನ್ನದಾತರು. ಲಕ್ಷಾಂತರ ಮಂದಿಗೆ ಉದ್ಯೋಗನ ನಿಮ್ಮಿಂದ ನಮಗೆ ಉದ್ಯೋಗ ಸಿಗ್ತಾ ಇದೆ. ಯಾಕೆ ಹೇಳಿ? ಹಲವಾರು ಕೆಲವು ಕಾರ್ಖಾನೆಗಳು ನಿಮಗೆ ಬೇಕಾಗಂಥ, ರೈತರಿಗೆ ಬೇಕಾಗಂಥ ಸಲಕರಣೆಗಳನ್ನು ಕಾರ್ಖಾನೆಗಳಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ VST ಟಿಲ್ಲರ್ಸ್ ಮತ್ತು ಟ್ರ್ಯಾಕ್ಟರ್ಸ್ ಲಿಮಿಟೆಡ್ ಕಾರ್ಖಾನೆ, ಇದು VST ಶಕ್ತಿ ಟಿಲ್ಲರ್ ನಿಮ್ಗೆ ಬೇಕಾಗಂಥದ್ದು ಸಬ್ಸಿಡಿ ರೀತಿಲಿ ಸಿಗ್ತಾ ಇದೆ. ದಯಮಾಡಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಕಡಿಮೆ ದರದಲ್ಲಿ ಸಬ್ಸಿಡಿ ರೀತಿಲಿ ನಿಮಗೆ ಟಿಲ್ಲರ್ನ ಕೊಡ್ತಾರೆ. ನನ್ನ ಹತ್ರ ಹಸು ಇಲ್ಲ, ಕರು ಇಲ್ಲ, ನನ್ನ ಹತ್ರ ಹಸುಗಳಿಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ದಯಮಾಡಿ ಇದನ್ನು ಅನ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಡಿ. ಅಂದ್ಕೊಂಡು ನಿರ್ಧಾರವನ್ನು, ಈ ಥರ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಿಮಗೆ ಯಾವ್ಯಾವ ನಿಮಗೆ ಸವಲತ್ತುಗಳನ್ನ ನಿಮಗೆ ಸಿಗುತ್ತೆ ಅನ್ನೋದನ್ನ ಅವರು ಎಲ್ಲನೂ ಮಾಹಿತಿನ ನಿಮಗೆ ಪೂರ್ಣಾಂಕವಾಗಿ ಕೊಡ್ತಾರೆ ಅಂತ ಹೇಳ್ತಾ, ದಯಮಾಡಿ ಯಾರೂ ರೈತರು ಈ ಥರ ಒಂದು ನಿರ್ಧಾರವನ್ನು ತಗೋಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ.